ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ಶುಕ್ರನ ಕನ್ಯಾ ರಾಶಿ ಸಂಚಾರ ಅನ್ನೋದು ಆಗಸ್ಟ್ 1ರಿಂದ ಸೆಪ್ಟೆಂಬರ್ 2ನೇ ತಾರೀಕುವರೆಗೂ ಕೂಡ ಈ ಅವಧಿಯಲ್ಲಿ ಯಾವ ವಿಷಯಗಳಲ್ಲಿ, ಯಾವ ದ್ವಾದಶ ರಾಶಿಗಳಲ್ಲಿ ಶುಕ್ರ ನೀಚನಾಗಿರುವಂತಹ ಶುಕ್ರ ಯಾವ ಫಲಗಳನ್ನು ನೀಡ್ತಾ ಇರ್ತಾರೆ, ಯಾವ ವಿಷಯಗಳ ಮುಖಾಂತರ ಅನುಕೂಲ ಮತ್ತು ಪ್ರತಿಕೂಲ ಫಲಗಳಿರುತ್ತೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡುವುದಾದರೆ, ಸ್ವಾಭಾವಿಕವಾಗಿ ಶುಕ್ರನ ಅಂಶಗಳನ್ನೋದಂದರೆ ಒಂದು ರೀತಿ ದೈಹಿಕ ಆಕರ್ಷಣೆ, ಒಂದು ರೀತಿ ಶೋ ಆಫ್ ನೇಚರ್ನ ನೀಡ್ತಾರೆ. ಒಂದು ವಿಲಾಸಮಯ ಲಾವಿಶ್ ಲೈಫ್ ಸ್ಟೈಲ್ನ ಸ್ಪೆಂಡ್ ಮಾಡಲಿಕ್ಕೆ, ಅನುಭವಿಸಲಿಕ್ಕೆ ಶುಕ್ರನ ಅನುಗ್ರಹ ಬೇಕು. ಸಂತಾನಕಾರಕ ಮತ್ತು ಈ ಕಳತ್ರಕಾರಕ ಅಂತ ಹೇಳ್ತೀವಿ. ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲೇ ಅನುಕೂಲತೆ. ಅದೇ ರೀತಿ ಒಂದು ರೀತಿ ಲಕ್ಸುರಿಯಸ್ ಲೈಫ್ನ ಉನ್ನತ ಸ್ಥಾನದಲ್ಲಿ ಉತ್ತಮ ಸ್ತ್ರೀ ಸಾಂಗತ್ಯವನ್ನು ಪಡೆಯಬೇಕು, ಉತ್ತಮ ಸ್ತ್ರೀ ಸಂಬಂಧಗಳು, ಸ್ನೇಹಗಳು ಬೆಳೆಯಬೇಕಂದ್ರೂ ಶುಕ್ರನ ಅನುಗ್ರಹ ಅನ್ನೋದು ಕಂಪಲ್ಸರಿ ಇರಲೇಬೇಕಾಗಿರುತ್ತೆ. ಈ ಲಕ್ಷ್ಮೀ ಗ್ರಹ ಅಂತ ಹೇಳ್ತೀವಿ, ಅಂದರೆ ಹಣಕಾಸಿನ ವಿಷಯಗಳಲ್ಲಿ, ಅಧಿಕಾರದ ವಿಷಯಗಳಲ್ಲಿ, ಕೆಲವೊಂದು ಅದ್ಭುತ ರೀತಿಯಲ್ಲಿ ಲಲಿತ ಕಲೆಗಳಲ್ಲಿ, ನೃತ್ಯ, ಸಂಗೀತ, ಸಾಹಿತ್ಯ, ನಾಟಕ ಇತ್ಯಾದಿ ವಿಷಯಗಳಲ್ಲಿ ಇರುವಂತಹ ಸೃಜನಶೀಲತೆಗೆ, ಆ ವಿಷಯಗಳ ಮೇಲೆ ಅಭಿರುಚಿಗೆ, ಮತ್ತು ಸುಗಂಧ ದ್ರವ್ಯಗಳು, ಕೆಲವೊಂದು ಈ ಪರ್ಫ್ಯೂಮ್ಸ್ ಆಗಿರ್ಬೋದು, ಈ ಸುಗಂಧ ದ್ರವ್ಯಗಳು, ಹೂವು ಇತ್ಯಾದಿ ಈ ವಿಷಯಗಳಿಗೆ, ಪರಿಮಳಕ್ಕೆ ಕಾರಕ ಶುಕ್ರ. ಅದೇ ಶುಕ್ರ ನೀಚನಾಗಿರುವಂಥ ಸಂದರ್ಭಗಳಲ್ಲಿ ಸ್ತ್ರೀಯರಿಗೆ ಗೈನಕಾಲಜಿಕಲ್ ಪ್ರಾಬ್ಲಮ್ ಬರೋದಾಗಿರಬಹುದು, ಅಥವಾ ವಿಪರೀತವಾಗಿರುವಂತಹ ಹಣ ಮತ್ತು ಕೆಲವೊಂದು ವಿಷಯಗಳಿಗೆ ಅಡಿಕ್ಟ್ ಆಗಿ ಕೆಟ್ಟ ಚಟುವಟಿಕೆಗಳಿಂದ ಹಣಕಾಸಿನ ನಷ್ಟ ಮಾಡಿಕೊಳ್ಳುವಂತಹ ವಿಷಯಗಳಾಗಿರಬಹುದು. ಈ ಸಂತಾನದ ವಿಷಯದಲ್ಲಿ ವಿಳಂಬತೆ ಇತ್ಯಾದಿ ವಿಷಯಗಳೆಲ್ಲವೂ ನೀಚನಾಗಿರುವಂತಹ ಅಥವಾ ದುಷ್ಟಗ್ರಹಗಳಿಂದ, ಯಾರೇ ಜಾತಕದಲ್ಲಿ ದುಷ್ಟ ಗ್ರಹಗಳಿಂದ ದುಷ್ಟ ಸ್ಥಾನದಲ್ಲಿ ಶುಕ್ರ ಇರುವಾಗ ಈ ರೀತಿ ವಿಷಯಗಳು ನಡೀತಾ ಇರುತ್ತೆ. ಪ್ರಮುಖವಾಗಿ ಸ್ತ್ರೀಯರ ಜೊತೆ ಅನಾವಶ್ಯಕವಾಗಿರುವಂತಹ ವಿರೋಧ, ಸ್ತ್ರೀಯೇ ಶತ್ರು ಅನ್ನೋ ರೀತಿಯಲ್ಲಿ ವಿಪರೀತವಾಗಿರುವಂತಹ ಸ್ತ್ರೀ ಕಾಟ ಇತ್ಯಾದಿ ವಿಷಯಗಳನ್ನು ಕೂಡ ಶುಕ್ರ ಬಲಹೀನವಾದಾಗ ನಾವು ನೋಡ್ತಾ ಇರ್ತೀವಿ. ಅಂತಹ ಶುಕ್ರ ಮಹಾಶಯ, ದೈತ್ಯ ಗುರು ಶುಕ್ರ ಮಹಾಶಯ ಈ ಅವಧಿಯಲ್ಲಿ, ಈ 30 ದಿನಗಳ ಕಾಲದಲ್ಲಿ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಾ ತನ್ನದೇ ರಾಶಿಯಾಗಿರುವಂತಹ ತೃತೀಯ ಅಷ್ಟಮಾಧಿಪತಿಯಾಗಿರುವಂತಹ ಈ ತುಲಾರಾಶಿ ಜಾತಕರಿಗೆ ಯಾವ ರೀತಿ ಅನುಕೂಲವಾಗಿರುತ್ತೆ. ಸೊ ನಾವು ಆ ಅಷ್ಟಮಾಧಿಪತಿ ಅಂದರೆ ಅಷ್ಟಮ ಸ್ಥಾನ ಅಂದರೆ ನಾವೇನು ಅರ್ಥ ಮಾಡ್ಕೋಬೇಕು, ಅನಿರೀಕ್ಷಿತವಾಗಿ ಅದು ಶುಭವೋ ಅಶುಭವೋ, ಅದೃಷ್ಟವೋ ದುರಾದೃಷ್ಟವೋ, ಲಾಭವೋ ನಷ್ಟವೋ ಎಲ್ಲವೂ ಕೂಡ ಅನಿರೀಕ್ಷಿತವಾಗಿ ನಡೆಯುತ್ತೆ ಇವರ ಜೀವನದಲ್ಲಿ. ಸೊ ಅದಕ್ಕೆ ತುಲಾರಾಶಿಗೆ ಅಷ್ಟಮಾಧಿಪತಿ ಮತ್ತು ರಾಶ್ಯಾಧಿಪತಿಯೂ ಆಗಿರೋದ್ರಿಂದ ತುಲಾರಾಶಿಯವರಿಗೆ ಈ ದೈಹಿಕ ಆಕರ್ಷಣೆ ಮೇಲೆ ಜಾಸ್ತಿ ಫೋಕಸ್ಡ್ ಆಗಿರ್ತಾರೆ. ಸೌಂದರ್ಯದ ಮೇಲೆ ಬಹಳ ಅತ್ಯಂತ ಇಷ್ಟವಾಗಿರ್ತಾರೆ. ಇವರಿಗೆ ಸುಗಂಧ ದ್ರವ್ಯಗಳು, ಹೂವು ಮತ್ತು ಧೂಪ ಇತ್ಯಾದಿ ವಿಷಯಗಳ ಈ ಸುವಾಸನೆ ಅನ್ನೋದು ತುಂಬ ಇಷ್ಟಪಡ್ತಾರೆ. ಒಂದು ರೀತಿ ಇವರ ಮಾತುಗಳಿಂದ, ಇವರ ದೇಹ ಸೌಂದರ್ಯದಿಂದ ಈ ಕೆಲವೊಂದು ವಿಷಯಗಳಲ್ಲಿ ಈ ಆಕರ್ಷಣೆ ಒಂದು ದೃಢವಾಗಿರುವಂತಹ ಆಕರ್ಷಣೆಯನ್ನು, ಒಂದು ಅಯಸ್ಕಾಂತ ರೀತಿಯಲ್ಲಿ ಬೇರೆ ವ್ಯಕ್ತಿಗಳನ್ನು ಈ ವ್ಯಕ್ತಿಗಳ ಕಡೆಗೆ ಈ ಸೆಳೀತಾ ಇರುತ್ತೆ. ಆ ವಶೀಕರಣ ಶಕ್ತಿ ಅನ್ನೋದು ತುಲಾರಾಶಿಯವರಲ್ಲಿ ನಾವು ಈ ಶುಕ್ರನ ಮುಖಾಂತರ ನಾವು ನೋಡಬಹುದು. ಪ್ರಮುಖವಾಗಿ ಈ ಜನ ಆದರಣೆ, ಆಕರ್ಷಣೆ ಹೆಚ್ಚಾಗಿರೋದ್ರಿಂದ ತುಲಾರಾಶಿಯವರು ಪ್ರಮುಖವಾಗಿ ಸಿನಿಮಾ, ಮೀಡಿಯಾ, TV, ಸೋಷಿಯಲ್ ಮೀಡಿಯಾ ಅಥವಾ ರಾಜಕೀಯ ಕ್ಷೇತ್ರಗಳಾಗಿರಬಹುದು, ಈ ವಿಷಯಗಳಲ್ಲಿ ತುಂಬ ಫೇಮ್ ಮಾಡಿರುವಂಥದ್ದು, ಒಳ್ಳೆ ಫೇಮಸ್ ಆಗಿರುವಂತಹ ವ್ಯಕ್ತಿಗಳನ್ನು ನಾವು ಬಹಳಷ್ಟು ವ್ಯಕ್ತಿಗಳನ್ನು ತುಲಾರಾಶಿಯಲ್ಲಿ ನೋಡಬಹುದು. ಇಂತಹ ಕ್ಷೇತ್ರಗಳು ಅದ್ಭುತ ರೀತಿಯಲ್ಲಿ ಅನುಕೂಲವಾಗಿರುತ್ತೆ. ಪ್ರಮುಖವಾಗಿ ಇವರಿಗೆ ನ್ಯಾಯ ಕ್ಷೇತ್ರ, ಯಾಕಂದರೆ ಪ್ರತಿಯೊಂದನ್ನು ಕೂಡ ಬ್ಯಾಲೆನ್ಸ್ಡ್ ಆಗಿ, ನ್ಯಾಯ ಅನ್ಯಾಯ, ನಿಷ್ಪಕ್ಷಪಾತಗಳು, ಪಾರದರ್ಶಕತೆ ಇಲ್ಲದೆ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡೋದರಿಂದ, ಅದೇ ಕಾರಣ ನ್ಯಾಯ ದೇವತೆ ಕೈಯಲ್ಲಿ ಕೂಡ ನಾವು ಈ ತಕ್ಕಡಿಯನ್ನು ನೋಡಿರ್ತೇವೆ. ಸೊ ಆಗಿರೋದ್ರಿಂದ ಈ ನ್ಯಾಯವಾದಿಗಳಾಗಿ ತುಲಾರಾಶಿಯವರು ಅದ್ಭುತ ರೀತಿಯಲ್ಲಿ ಇವರು ತಮ್ಮ ಜೀವನವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನು ಆಗಸ್ಟ್ 1ರಿಂದ ಈ ಆಗಸ್ಟ್ ಕೇತು ಮತ್ತು ಶುಕ್ರಗ್ರಹವು ಎರಡೂ ಕೂಡ ಆಗಸ್ಟ್ 1ನೇ ತಾರೀಕುವರೆಗೂ ತುಲಾರಾಶಿಯವರಿಗೆ ಲಾಭಸ್ಥಾನದಲ್ಲಿ ಇದ್ದರು. ಲಾಭಸ್ಥಾನದಲ್ಲಿ ಇರುವಂತಹ ಶುಕ್ರ
ಆಧ್ಯಾತ್ಮಿಕವಾಗಿ ಅಥವಾ ಸ್ತ್ರೀ ಮುಖಾಂತರ ಧನ ಧಾನ್ಯ ಲಾಭಗಳನ್ನು ಪಡೆಯೋದಾಗಿರಬಹುದು, ಅಕೌಂಟ್ ಬ್ಯಾಲೆನ್ಸ್ ಹೆಚ್ಚಾಗೋದಾಗಿರಬಹುದು, ಅಥವಾ ಇರುವಂತಹ ಪ್ರೊಫೆಷನಲ್ಲಿ ಅಡಿಷ್ನಲ್ ಇನ್ಕಮ್ ಬರುವ ರೀತಿಯಲ್ಲಿ ತನ್ನ ಕುಟುಂಬಕ್ಕೆ, ತನ್ನ ಕುಟುಂಬ ಜೀವನದಲ್ಲಿ ಮತ್ತಷ್ಟು ಅಡಿಷ್ನಲ್ ಇನ್ಕಮ್ ಬರೋ ರೀತಿಯಲ್ಲಿ ಸ್ತ್ರೀ ಮುಖಾಂತರ, ಅದು ಸಂಗಾತಿಯಿಂದ ಆಗಿರಬಹುದು ಅಥವಾ ಕುಟುಂಬ ಸದಸ್ಯರಿಂದ ಆಗಿರಬಹುದು, ಈ ಅಡಿಷ್ನಲ್ ಇನ್ಕಮ್ ಪಡೆಯುತ್ತಾ ಒಂದು ರೀತಿ ಲಾಭದಾಯಕವಾಗಿರುವಂತಹ ಮಾಸ ಈ ಆಗಸ್ಟ್ 1ರವರೆಗೂ ನೋಡ್ತಾರೆ. ಇನ್ನು ಇವರ ಕೆರಿಯರಲ್ಲಿ, ಪ್ರೊಫೆಷ್ನಲ್ಲಿ ಸ್ಕಿಲ್ನ ಇಂಪ್ರೂವ್ ಮಾಡಿಕೊಂಡು, ಹೊಸ ಕೋರ್ಸ್ಗಳನ್ನು ಇಂಪ್ರೂವ್ ಮಾಡಿಕೊಂಡು ತಮ್ಮನ್ನು ತಾವು ಅಪ್ಸ್ಕಿಲ್ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಕಳೆದ ಮಾಸದಲ್ಲಿ ಲಾಭಸ್ಥಾನದಲ್ಲಿ ಕೇತುವಿನ ಜೊತೆ ಶುಕ್ರ ಇರೋದರಿಂದ ಆಧ್ಯಾತ್ಮಿಕವಾಗಿ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡೋದು, ದೈವ ಭಕ್ತಿ ಹೆಚ್ಚಾಗುವುದು ಇತ್ಯಾದಿ ವಿಷಯಗಳನ್ನೆಲ್ಲ ನೋಡಿದ್ದೇವೆ. ಆದರೆ ಈಗ ಆಗಸ್ಟ್ 1ರಿಂದ ಸೆಪ್ಟೆಂಬರ್ 2ನೇ ತಾರೀಕುವರೆಗೂ ಕೂಡ ವ್ಯಯಸ್ಥಾನಕ್ಕೆ ಶುಕ್ರನ ಆಗಮನ. ಸೊ ವ್ಯಯಸ್ಥಿತಿ, ಈಗ ವ್ಯಯಸ್ಥಾನದಲ್ಲಿ ನೀಚನಾಗಿದ್ದಾರೆ, ನೀಚ ಸ್ಥಿತಿಯನ್ನು ಹೊಂದಿರುವಂತಹ ಶುಕ್ರನು, ಈ ಶುಕ್ರನ ಮೇಲೆ ಶನಿ ಪರಮಾತ್ಮರ ಮತ್ತು ರವಿಯ ದೃಷ್ಟಿಯೂ ಬೀಳೋದ ಮತ್ತೊಂದು ಬಾರಿ ಇದೊಂದು ಮಾಸ ಇವರಿಗೆ ಅದೃಷ್ಟವನ್ನು ಪಡೆಯುವಂತಹ ಮಾಸ. ವಿಲಾಸಮಯವಾಗಿರುವಂತಹ ಒಂದು ಪ್ರಯಾಣ, ವಿಲಾಸಮಯವಾಗಿರುವಂಥ, ಅಂದರೆ ಬಸ್ಸಲ್ಲಿ ಹೋದರೆ ಆಗುತ್ತೆ, ಬಸ್ಸಲ್ಲಿ ಹೋದರೆ ಒಂದು 600-800 ರೂಪಾಯಿ ಹೋಗಬೇಕಾಗಿರುವಂತಹ ಜರ್ನಿ, ಇಲ್ಲ ನಾನು ಫ್ಲೈಟಲ್ಲಿ ಹೋಗಬೇಕು ಅಂತ ಹೇಳಿಬಿಟ್ಟು 6,000-7,000 ರೂಪಾಯಿ ಖರ್ಚು ಮಾಡಿಕೊಂಡು ಫ್ಲೈಟಲ್ಲಿ ಜರ್ನಿ, ಅಂದರೆ ವಿಲಾಸಮಯವಾಗಿರುವಂತಹ ಪ್ರಯಾಣಗಳು ಮಾಡೋದಕ್ಕೆ, ದುಬಾರಿ ಖರ್ಚುಗಳನ್ನು ಹೆಚ್ಚು ಮಾಡುವುದಕ್ಕೆ ಇಷ್ಟಪೂರ್ವಕವಾಗಿ ಮಾಡಿರ್ತಾರೆ, ಯಾರು ಬಲವಂತನೂ ಇಲ್ಲ. ಅಂದರೆ ಲೈಫ್ ಒಂದೇ, ಇವರನ್ನು ನಾವು ಕೇಳಿದ್ರೆ ಒಂದೇ ಮಾತು ಬಹಳ ಜನ ಹೇಳ್ತಿರ್ತಾರೆ, ಲೈಫ್ ಈಸ್ ಸೋ ಸಿಂಪಲ್, ಇರೋವರೆಗೂ ಲೈಫ್ನ ಎಂಜಾಯ್ ಮಾಡೋಣ, ಲೈಫಲ್ಲಿ ನಾವು ಒಟ್ಕೊಂಡು ಹೋಗೋದು ಏನೂ ಇಲ್ಲ, ಲೈಫ್ ಇರೋದೇ ಎಂಜಾಯ್ ಮಾಡಲಿಕ್ಕೆ. ಅದೇ ರೀತಿ ಇವರ ಜೀವನದಲ್ಲಿ ಈ ಸಂದರ್ಭದಲ್ಲಿ ಈ ವ್ಯಯಸ್ಥಾನದಲ್ಲಿ ಶುಕ್ರ ಇರೋದರಿಂದ ಈ ರೀತಿ ಒಂದು ಲ್ಯಾವಿಶ್ ಲೈಫ್ ಸ್ಟೈಲ್, ವಿಲಾಸಮಯ ಜೀವನ, ವಿಲಾಸಮಯವಾಗಿರುವಂತಹ ದೂರ ಪ್ರಾಂತ ಪ್ರಯಾಣಗಳನ್ನು ಬಹಳಷ್ಟು ನಿರೀಕ್ಷೆ ಮಾಡಬಹುದು. ಈ ಕುಟುಂಬ ಸದಸ್ಯರ ಹಣಕಾಸಿನ ವಿಷಯಗಳಿಗೋಸ್ಕರ ಅಥವಾ ಮನೆಯಲ್ಲಿ ಕೆಲವೊಂದು ಶುಭ ಕಾರ್ಯಗಳಿಗೋಸ್ಕರ ಇವುದು ನನ್ನ ಕಾಂಟ್ರಿಬ್ಯೂಷನ್, ಅದು ಶುಭ ವಿಷಯಗಳಿಗೋಸ್ಕರ, ಪ್ರಮುಖ ಹಣಕಾಸಿನ ವಿಷಯಗಳಲ್ಲಿ ಇದು ನನ್ನ ಕಾಂಟ್ರಿಬ್ಯೂಷನ್ ಅಂತ ಹೇಳಿಬಿಟ್ಟು ಅಂದರೆ ಇಷ್ಟಪೂರ್ವಕವಾಗಿ ಇವರು ತಮ್ಮ ಆದಾಯದಲ್ಲಿಯೋ ತಮ್ಮಲ್ಲಿರುವಂತಹ ಸೇವಿಂಗ್ಸಲ್ಲಿಯೋ ಕೆಲವಷ್ಟು ಮೊತ್ತವನ್ನು ಈ ಸ್ಪೆಂಡ್ ಮಾಡಲಿಕ್ಕೆ, ಖರ್ಚು ಮಾಡಲಿಕ್ಕೆ ಅವಕಾಶವಿರುತ್ತೆ. ಈ ಸಂದರ್ಭದಲ್ಲಿ ವ್ಯಯಸ್ಥಾನದಲ್ಲಿ ಶುಕ್ರ ಇರೋದರಿಂದ, ರಾಶ್ಯಾಧಿಪತಿ ಅಷ್ಟಮಾಧಿಪತಿ ಆಗಿರೋದ್ರಿಂದ ಆಪ್ತರ ಜೊತೆಗೆ, ತಮ್ಮ ಇಷ್ಟಪಟ್ಟಿರುವಂತಹ ವ್ಯಕ್ತಿಗಳ ಜೊತೆಗೆ, ತಮ್ಮ ಸಂಗಾತಿ ಆಗಿರ್ಬೋದು, ಗರ್ಲ್ಫ್ರೆಂಡ್ ಆಗಿರ್ಬೋದು ಅಥವಾ ಬಾಯ್ ಫ್ರೆಂಡ್ ಆಗಿರ್ಬೋದು, ಈ ಸಂದರ್ಭದಲ್ಲಿ ಈ ದೂರ ಪ್ರಯಾಣಗಳು ಮಾಡಿ ಒಂದು ರೀತಿ ಏಕಾಂತವನ್ನು, ಹೊಸದಾಗಿ ವಿವಾಹ ಮಾಡಿಕೊಂಡಿರುವಂತಹ ನವದಂಪತಿಗಳಾಗಿರ್ಬೋದು, ಏಕಾಂತವಾಗಿ ತಮ್ಮ ಆನಂದಕರವಾಗಿರುವಂತಹ ಜೀವನವನ್ನು ಆರಂಭ ಮಾಡುವುದಕ್ಕೆ ಒಂದು ದೂರದ ಪ್ರದೇಶಕ್ಕೆ ಪ್ರಯಾಣ, ಅಥವಾ ಈ ಕೆಲವೊಂದು ದೂರದ ಪ್ರದೇಶದಲ್ಲಿ ಏಕಾಂತವಾಗಿ ಒಂದು ಪ್ರೈವಸಿ ಬೇಕು ಅನ್ನುವ ರೀತಿಯಲ್ಲಿ ಒಂದು ವಿಲಾಸಮಯ ಜೀವನವನ್ನು ಆನಂದಿಸೋದಕ್ಕೆ ಕುಟುಂಬದ ಜೊತೆ ಕೆಲವೊಂದು ಪುಣ್ಯಕ್ಷೇತ್ರಗಳ ದೈವ ದರ್ಶನಗಳಾಗಿರಬಹುದು, ಈ ರೀತಿ ಈ ಮನೋರಂಜಕ ಕೇಂದ್ರಗಳಾಗಿರಬಹುದು, ಈ ರೀತಿ ಹೋಗಿ ಕೆಲವೊಂದು ಸಮಯಗಳ ಕಾಲ ಆನಂದವಾಗಿ ಅಂದರೆ ನಿತ್ಯ ಸಂತೋಷಂ ಅನ್ನೋ ರೀತಿಯಲ್ಲಿ ಆರೋಗ್ಯ ವಿಷಯಗಳಲ್ಲಿ ಅನುಕೂಲವಾಗಿರುತ್ತೆ. ಇನ್ನು ವಿನೋದ ವಿಹಾರ ಯಾತ್ರೆಗಳನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ. ಇನ್ನು ಹಣಕಾಸಿನ ವಿಷಯಗಳಲ್ಲಿ ತುಂಬ ಅದ್ಭುತ ರೀತಿಯಲ್ಲಿ ಇವರಿಗೆ ಅಯ್ಯೋ ನಾನು ಉಳಿಸ್ಕೋಬೇಕಲ್ಲ, ಇದನ್ನು ಸೇವಿಂಗ್ ಮಾಡ್ಕೋಬೇಕಲ್ಲ, ನಾನು ಅವ್ರಿಗೆ ಯಾಕೆ ಕೊಡಬೇಕು ಅನ್ನೋ ರೀತಿಯಲ್ಲಿ ಭಾವನೆಗಳಿರಲ್ಲ. ಖರ್ಚು ಮಾಡೋದರಲ್ಲಿ ತುಲಾರಾಶಿಯವರು ತುಂಬ ಧಾರಾಳತನ, ಅವ್ರಿಗೆ ಮನಸ್ಸಿಗೆ ಇಷ್ಟ ಆಗಬೇಕು, ಕೊಡಬೇಕು ಅನಿಸ್ಬೇಕು. ಸೊ ಆ ಸಂದರ್ಭದಲ್ಲಿ ಇಷ್ಟ ಆಗಿರುವಂತಹ ವ್ಯಕ್ತಿಗಳಿಗೋಸ್ಕರ ಅಥವಾ ತಾವು ಇಷ್ಟಪಟ್ಟಿರುವಂತಹ ವ್ಯಕ್ತಿಗಳಿಗೋಸ್ಕರ, ಇಷ್ಟಪಟ್ಟಿರುವಂತಹ ವಸ್ತುಗಳಿಗೋಸ್ಕರ ಎಷ್ಟು ಬೇಕಾದರೂ ಖರ್ಚು ಮಾಡ್ತಾ ಇರ್ತಾರೆ. ಅದೇ ಇವರಿಗೆ ಇಷ್ಟ ಇಲ್ಲ ಅಂದ್ಕೊಳ್ಳಿ, ಎಷ್ಟು ಹೇಳಿದ್ರೂ, ಯಾವ ರೀತಿಯಲ್ಲಿ ಇವರನ್ನು ಕನ್ವಿನ್ಸ್ ಮಾಡಿದ್ರೂ ಕೂಡ ಅದ್ರ ಮೇಲೆ ಸ್ಪೆಂಡ್ ಮಾಡಲಿಕ್ಕೆ ಅಥವಾ ಖರ್ಚು ಮಾಡೋದಕ್ಕೆ ಇವರು ಇಷ್ಟ ತೋರಿಸೋಲ್ಲ. ಇನ್ನು ಈ ಸಂದರ್ಭದಲ್ಲಿ ವ್ಯಯಸ್ಥಾನದಲ್ಲಿ ಶುಕ್ರ ರಾಶ್ಯಾಧಿಪತಿ ಅಷ್ಟಮಾಧಿಪತಿ ಆಗಿರೋದ್ರಿಂದ
ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕಾಗಿರುತ್ತೆ. ಪ್ರಮುಖವಾಗಿ ಈ ಸಂದರ್ಭದಲ್ಲಿ ಕೆಲವೊಂದು ಕೆಟ್ಟ ಸಹವಾಸಗಳು, ಅದು ಸ್ತ್ರೀ ಮುಖಾಂತರ ಆಗಿರಬಹುದು, ಇವರಿಗಿರುವಂತಹ ಅಡಿಕ್ಷನ್ಸ್ಗೋಸ್ಕರ ಆಗಿರಬಹುದು, ಈ ಕೆಟ್ಟ ವ್ಯಸನಗಳಿಗೋಸ್ಕರ ಆಗಿರಬಹುದು, ಹಣವನ್ನು ಖರ್ಚು ಮಾಡುವಂತಹ ಸಂದರ್ಭಗಳು ಕೂಡ ಈ ಮಾಸದಲ್ಲಿ ಈ ನಿರೀಕ್ಷೆ ಮಾಡಬಹುದು. ಸೊ ಈ ಅಡ್ವಾಂಟೇಜ್ ಆಗಿ ತಗೊಂಡು ನಿಮ್ಮಲ್ಲಿರುವಂತಹ ಈ ಅಡಿಕ್ಷನ್ಸ್ನ, ಈ ಕೆಲವೊಂದು ವೀಕ್ನೆಸ್ನ ಅಡ್ವಾಂಟೇಜ್ ಆಗಿ ತಗೊಂಡು ನಿಮ್ಮನ್ನು ಮೋಸ ಮಾಡುವುದಕ್ಕೆ ಅಥವಾ ನಿಮ್ಮನ್ನು ಏಮಾರಿಸೋದಕ್ಕೆ, ನಿಮ್ಮಿಂದ ಅವರು ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಅಥವಾ ಅವರು ಲಾಭ ಪಡೆಯೋದಕ್ಕೆ ಈ ಸಂದರ್ಭದಲ್ಲಿ ನಿಮ್ಮನ್ನು ಮೋಸ ಮಾಡುವಂತಹ ಸಂದರ್ಭಗಳು ಬರಬಹುದು. ಅದು ಸ್ತ್ರೀಯರಾಗಿರ್ಬೋದು, ಸನ್ನಿಹಿತರಾಗಿರ್ಬೋದು, ಆಪ್ತರಾಗಿರಬಹುದು. ನಿಮ್ಮ ಮುಖಾಂತರ ಕೆಲವೊಂದು ವಿಷಯಗಳನ್ನು ಇಟ್ಕೊಂಡು, ಸೊ ಈ ವಿಷಯಗಳಲ್ಲಿ ನಿಮ್ಮ ಆರೋಗ್ಯದ ಮೇಲೆ, ನಿಮ್ಮ ವ್ಯಸನಗಳ ಮೇಲೆ ವ್ಯಕ್ತಿಗಳು ಅಂದರೆ ಇನ್ವಾಲ್ವ್ ಆಗೋದ್ರಿಂದ, ಆ ವ್ಯಕ್ತಿಗಳಿಗೋಸ್ಕರ ಅಂದರೆ ತುಂಬ ವ್ಯಸನಗಳ ಮುಖಾಂತರ ಆರೋಗ್ಯ ಸಮಸ್ಯೆಗಳು ಬರುವಂತಹ ಚಾನ್ಸಸ್, ಮತ್ತು ಅದಕ್ಕೋಸ್ಕರ ಹಣಕಾಸನ್ನು ಖರ್ಚು ಮಾಡ್ಕೊಳ್ಳೋ ಅವಶ್ಯಕತೆ ಇರೋದರಿಂದ ಸ್ವಲ್ಪ ಈ ಸಂದರ್ಭದಲ್ಲಿ ಈ ಕೆಲವೊಂದು ವಿಷಯಗಳನ್ನು, ಈ ಕೆಲವೊಂದು ವ್ಯಸನಗಳಿಗೆ ದೂರ ಇರೋದು ತುಂಬ ಒಳ್ಳೆಯದು. ಸೊ ಒಟ್ಟಾಗಿ ಈ ತುಲಾರಾಶಿಯವರಿಗೆ ಎಷ್ಟೇ ಖರ್ಚು ಮಾಡಿದ್ರೂ ಕೂಡ ಏನಪ್ಪ ಅಂದರೆ ಅದಕ್ಕೆ ಡಬಲ್ ಅನ್ನೋದು ಇವರ ಪ್ರಾಫಿಟ್ ರೂಪದಲ್ಲೋ ಆದಾಯ ರೂಪದಲ್ಲೋ ಪಡೀತಾ ಇರ್ತಾರೆ. ಸೊ ಆಗಿರೋದ್ರಿಂದ ಅವರಲ್ಲಿ ಒಂದು ಕಾನ್ಫಿಡೆನ್ಸ್, ಸೊ ನಾನು ಈ ರೀತಿ ಮಾಡಿದ್ರೆ ಮತ್ತಷ್ಟು ಅಮೌಂಟ್ ಬರುತ್ತೆ ಅನ್ನೋದು. ಎಸ್, ದೇ ಆರ್ ಟ್ರೂ. ಬಟ್ ಅದು ಪರ್ಟಿಕ್ಯುಲರ್ ಆಗಿ ನೀವು ಒಳ್ಳೆಯ ವಿಷಯಗಳಿಗೋಸ್ಕರ ಮಾಡಿ, ಯಾರಾದರೂ ಆ ಕಷ್ಟದಲ್ಲಿರುವಂತಹ ವ್ಯಕ್ತಿಗಳ ಸಹಾಯಾರ್ಥ ಮಾಡಿ, ಅದು ಬಿಟ್ಟು ಸೊ ಆರೋಗ್ಯವನ್ನು ಹಾಳು ಮಾಡ್ಕೋವಂಥದ್ದು, ನಿಮ್ಮ ಹೆಸರು, ನೇಮು, ಫೇಮು ಡ್ಯಾಮೇಜ್ ಬರುವಂತಹ ವಿಷಯಗಳಲ್ಲಿ ಖರ್ಚು ಮಾಡುವಂಥದ್ದು ಈ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗಿರುತ್ತೆ. ಸೊ ನೋಡಿದ್ದೀರಲ್ವ, ಈ ಮಾಸದಲ್ಲಿ ತುಲಾರಾಶಿಯವರಿಗೆ ಶುಕ್ರನ ನೀಚ ಸಂಚಾರದಿಂದ ಈ ಅಡಿಕ್ಷನ್ಸ್, ಕೆಟ್ಟ ಸಹವಾಸಗಳು, ಕೆಟ್ಟ ವ್ಯಸನಗಳಿಗೆ ದೂರ ಇದ್ದರೆ ನಿಮ್ಮ ಆರೋಗ್ಯ, ನಿಮ್ಮ ಹಣಕಾಸಿನ ಆರೋಗ್ಯವು ಕೂಡ ತುಂಬ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ, ನಿಮ್ಮ ಮೇಲೆ, ನಿಮ್ಮ ಪರಿವಾರದ ಮೇಲೆ ಸದಾ ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ, ದೈತ್ಯಗುರು ಶ್ರೀ ಶುಕ್ರಗ್ರಹದ ಅನುಗ್ರಹ ಸದಾ ಇರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀ